ನಮಸ್ಕಾರ, ನಾನು ಉಮೇಶ್ ಬಣಕಾರ್. ನಾನು ಸರಿಸುಮಾರು 1999ರಿಂದನೂ ಕೂಡ ಹಿಂದೂಸ್ತಾನ್ ಗೋಲ್ಡ್ ಅನ್ನ ಮತ್ತೆ ಇವರ ಏನು CMM ಕಂಪನಿ ಅಂತ ಇದೆ, ಇದನ್ನ ನಾನು ಬಹಳ ಸೂಕ್ಷ್ಮವಾಗಿ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ. ಅದ್ಭುತವಾಗಿ ಸ್ವತಂತ್ರ ದಿನಾಚರಣೆಯನ್ನ ಯಾರು ಆಚರಿಸ್ತಾರೋ ಏನೋ ನನಗಂತರೂ ಗೊತ್ತಿಲ್ಲ. ಇವರಂತರೂ ಹಿಂದೂಸ್ತಾನ್ ಗೋಲ್ಡ್ನವರಂತರೂ ಅರ್ಥಗರ್ಭಿತವಾಗಿ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡೋದನ್ನ ನೋಡಿ ಬಹಳ ಸಂತೋಷ ಆಯ್ತು ನನಗೆ. ಪ್ರತಿ ವರ್ಷನೂ ಬರ್ತೀನಿ ನಾನು ಇಲ್ಲಿಗೆ. ಇವರು ಎಲ್ಲ ಬ್ರದರ್ಸು ಮತ್ತೆ ಇವ್ರು ಅಂದ್ರೆ ಇವ್ರದೊಂದು ಗ್ರೂಪ್ ಆಫ್ ಕಂಪನೀಸ್ ಇದು. ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರನ್ನು ಕೂಡ ತಮ್ಮ ಸ್ವಂತ ಒಡ ಹುಟ್ಟಿದವರ ಹಾಗೆ ನೋಡಿಕೊಂಡು ಪ್ರತಿಯೊಬ್ಬರೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಂದೇನೆ ಅವ್ರ ಸಮಸ್ಯೆಗಳಿಗೆ ಏನೇ ಬಂದರೂ ತತ್ಕ್ಷಣದಲ್ಲಿ ಅವ್ರಿಗೆ ಸ್ಪಂದಿಸಿ ಎಲ್ಲರನ್ನೂ ಕೂಡ ತಮ್ಮ ಮನೆ ಮಕ್ಕಳ ಥರ ನೋಡ್ಕೊತಾ ಇರೋದು ಬಹಳ ಅದ್ಭುತವಾದಂಥ ಒಂದು ಕಾರ್ಯ. ಇಂಥ ಕಾರ್ಯಗಳನ್ನು ಪ್ರತಿಯೊಬ್ಬರು ಇಂಥ ದಿನದಂದು ಆಚರಣೆ ಮಾಡಬೇಕು. ಬರೀ ಆಚರಣೆ ಮಾಡೋದು ಬರೀ ಸೀಮಿತವಾಗಿ ಅಷ್ಟೇ ಇರಬಾರ್ದು. ಹಿಂದೂಸ್ತಾನದ ಬಗ್ಗೆ, ಒಂದು ದೇಶದ ಬಗ್ಗೆ ಭಕ್ತಿ ಪ್ರಧಾನವಾದಂಥ ವಿಚಾರಗಳನ್ನು ಪ್ರಚುರಪಡಿಸ್ತಕ್ಕಂಥದ್ದು ಇವ್ರದ್ದು. ಬರೀ ಇದೊಂದೇ ಅಲ್ಲ, ಬರೀ ಹಿಂದೂಸ್ತಾನ್ ಗೋಲ್ಡಿಂದ ಇವತ್ತೊಂದು ದಿವಸ ಆಚರಣೆ ಮಾಡೋದಲ್ಲ. ಭಾಳಷ್ಟು ಗುಂಡಾರಗಳಿಗೆ, ದೇವಸ್ಥಾನಗಳಿಗೆ ಅವ್ರಿಗೆ ಹಣ ಸಹಾಯವನ್ನು ಕೂಡ ಮಾಡ್ತಾ, ಬಡಬಗ್ಗರಿಗೆ ಅವ್ರಿಗೆ ಆದಂಥ ಇವ್ರ ಕೈಲಾದಂಥ ಧನ ಸಹಾಯಗಳನ್ನ ಮಾಡ್ತಾ, ವಿಕಲಚೇತನರಿಗೆ ಅವ್ರಿಗೆಲ್ಲರಿಗೂ ಕೂಡ ವೆಹಿಕಲ್ಗಳನ್ನ ಅರೇಂಜ್ಮೆಂಟ್ ಮಾಡ್ತಾ, ಓದಕ್ಕೆ ದುಡ್ಡು ಇಲ್ದಿರೋರಿಗೆಲ್ಲ ಫೀಸ್ಗಳು ಕಟ್ತಾ ಬಹಳ ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಭಗವಂತ ನಿಮಗಿನ್ನೂ ಹೆಚ್ಚಿನ ಶಕ್ತಿಯನ್ನ, ಆರೋಗ್ಯವನ್ನ, ಅಂತಸ್ತನ್ನ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮಾಮಾಜಿ, ಥ್ಯಾಂಕ್ ಯು.